ಡಿ.ಕೆ. ಶಿವಕುಮಾರ್ ಅವರೇ, ನೀವು ಆಡಿರುವಂತಹ ಮಾತು ಸರಿ ಇದೆಯಾ? ಒಂದು ಸರ್ತಿ ಸಮಾಲೋಚಿಸಬೇಕಲ್ವಾ? ಮಂಗಳೂರು ಜನತೆಗಳನ್ನ ಈ ತರ ತಾವು ಹೋಲಿಸಿರುವಂಥದ್ದು ನಿಜವಾಗ್ಲೂ ಬೇಜಾರಿನ ಸಂಗತಿ. ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರುವಂತಹ ಹೈಯೆಸ್ಟ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸಿಟಿ ಈಸ್ ಮ್ಯಾಂಗ್ಳೂರ್. ಇಷ್ಟೆಲ್ಲ ದುಡ್ಡಿನ ವ್ಯವಹಾರ ನಡೀತಾ ಇದೆ. ಇಷ್ಟೆಲ್ಲ ವರ್ಷದ ಇತಿಹಾಸ ಇರುವಂತಹ ಕೆನರಾ ಬ್ಯಾಂಕ್ನ ಸಂಸ್ಥಾಪಕರು ಸುಬ್ಬಾರಾವ್ ಪೈ ಅವರು ಮಂಗಳೂರಿನವರು. ಸಾಗರದ ಆಳದಷ್ಟು ಪ್ರತಿಭಾವಂತರು, ಸಾಗರದ ಆಳದಷ್ಟು ಸಾಧಕರು ಮಂಗಳೂರಿನಲ್ಲಿದ್ದಾರೆ. ಜನತೆಗಳನ್ನೇ ಈ ರೀತಿಯಾಗಿ ನೀವು ದೂಷಿಸೋದಿದೆಯಲ್ಲ, ಇಂಥ ದೊಡ್ಡ ತಪ್ಪಲ್ವಾ? ಯಾರಾದರೂ ಒಬ್ಬ ಮತದಾರರು, ನಾಗರಿಕರು ನಿಮ್ಮನ್ನ ಬಂದು ಕೇಳಿದ್ರಾ, ಯಾರು ದುಡ್ಡಿಂದ ಕೊಡ್ತಾ ಇದ್ದೀರಾ? ನಮ್ಮದೇ ದುಡ್ಡಿಂದ ಕೊಡ್ತಾ ಇದ್ದಾರೆ, ನಮ್ಮದೇ ದುಡ್ಡನ್ನು ಕೆರೆಯ ನೀರು ಕೆರೆಗೆ ಚೆಲ್ಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನಾಡಿದ್ದಾರೆ. ಮಂಗಳೂರಿನ ಜನರಿಗೆ ಹೊಟ್ಟೆ ಬಟ್ಟೆಗೆ ಕಾಂಗ್ರೆಸ್ ಬೇಕು ಅಂತ ಒಂದು ಮಾತಾಡಿದ್ದಾರೆ. ಏನು ಅವರು ಹೇಳ್ತಾ ಹೋದಂಥ ಸಂದರ್ಭ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳ ಫಲವನ್ನು ಪಡೆಯೋದಕ್ಕೋಸ್ಕರ ಅರ್ಜಿ ಹಾಕುವಂಥ ವಿಚಾರದಲ್ಲಿ ನಾನು ಅಂದ್ಕೊಂಡಿದ್ದೆ ನಮ್ಮ ಭಾಗದ ಕನಕಪುರ ಜನತೆ ಅವ್ರದ್ದು ಕೂಡ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೋಡಿದ್ರೆ ಮಂಗಳೂರಿನ ಭಾಗದ ಹೆಣ್ಣುಮಕ್ಕಳದೇ, ಅಲ್ಲಿನ ಜನರದ್ದೇ ಈ ಒಂದು ಪರ್ಸೆಂಟೇಜ್ ಆಫ್ ಅಪ್ಲಿಕೇಶನ್ಸ್ ಹತ್ರ 80-90% ಇದೆ. ಇವರುಗಳಿಗೆ ಹೊಟ್ಟೆ ಬಟ್ಟೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕು, ಮುಂದುವರೆದಂತೆ ಸವಲತ್ತುಗಳಿಗಾಗಿ ಕ್ಯೂನಲ್ಲಿ ನಿಲ್ತಾರೆ. ಆದರೆ ಓಟ್ ಹಾಕೋದು ಬೇರೆ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಹಾಕಲ್ಲ. ಇವ್ರು ಹೊಟ್ಟೆ ಬಟ್ಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬೇಕು, ನಮ್ಮದು ಫೆಸಿಲಿಟೀಸ್ ತೊಗೊಳ್ಳೋದಕ್ಕೆ ಕ್ಯೂನಲ್ಲಿ ಬಂದು ನಿಲ್ತಾರೆ. ಹಾಗಾದ್ರೆ ಇವ್ರಿಗೆ ಗತಿಗಿಲ್ವಾ ಅನ್ನೋ ರೀತಿಯ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಈ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಆಡಿರುವಂತಹ ಮಾತು ಸರಿ ಇದೆಯಾ? ಒಂದು ಸರ್ತಿ ಸಮಾಲೋಚಿಸಬೇಕಲ್ವಾ? ಯಾಕೆ ಹೀಗೆ ಮಾತಾಡಿದ್ರಿ ತಾವು? ಹಾಗಾದರೆ ಮಂಗಳೂರು ಜನತೆಗೆ ಹೊಟ್ಟೆ ಬಟ್ಟೆಗಿಲ್ವಾ? ಹೊಟ್ಟೆ ಬಟ್ಟೆಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನೇ ಅವಲಂಬಿಸಿಕೊಂಡಿರಬೇಕಾಗಿತ್ತ ಮಂಗಳೂರು ಜನತೆ? ಆಫ್ಟರ್ ಆಲ್ ಏನೇಳಿ, ಬರೀ ಆಫ್ಟರ್ ಆಲ್ DCM ಅಷ್ಟೇ. ನೀವು ಹೆಂಗೆ ಉಪಮುಖ್ಯಮಂತ್ರಿ ಆದ್ರಿ ಸ್ವಾಮಿ? ನೀವು ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಓಟಿಂದ, ನಾವು ಹಾಕಿರುವಂತಹ ಮತದಿಂದಲೇ ನೀವು ನಾಯಕರಾಗಿರುವಂಥದ್ದು. ಉದುರು ಬಿಟ್ರ ನೀವೇನು ಮೇಲಿಂದ? ಇಲ್ಲ ಅಲ್ವಾ, ನಮ್ಮಿಂದ ನೀವು. ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ ತಕ್ಷಣಕ್ಕೆ ಅವರು ಒಳ್ಳೆಯವರು, ಅವರು ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಅರ್ಹರು ಅಂತನಾ? ಏನು ಮಾತಾಡ್ತಿದ್ದೀರಾ ನೀವು? ಹಾಗಾದರೆ ನಿಮ್ಮ ಪರವಾಗಿ ನಿಲ್ಲೋರು ಮಾತ್ರ ನಿಮಗೆ ಓಟ್ ಹಾಕಿದ್ದಾರೆ ಅಂತ ಅರ್ಥನಾ? ಅವರಲ್ಲೂ ನಿಮ್ಗೆ ಹಾಕದೇ ಇರೋರು ಇರ್ತಾರಲ್ವಾ? ಯಾವ ರೀತಿಯಾಗಿ ನೀವು ಜನರುಗಳ ಮನಸ್ಸನ್ನು ಹೊಡಿತಾ ಇದ್ದೀರಾ? ಅಥವಾ ಜನರುಗಳನ್ನು ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ, ಸಂವಿಧಾನ ಅಂತೆಲ್ಲ ಹೇಳ್ತೀರಲ್ಲ ಸರ್, ಎಲ್ಲಿದೆ ಸರ್ ಹಾಗಾದ್ರೆ ಪ್ರಜಾಪ್ರಭುತ್ವಕ್ಕೆ ನಿಮ್ಮ ಮಾತಿನಲ್ಲಿ ಬೆಲೆ? ಏನು ಹಾಗಾದ್ರೆ ಹೊಟ್ಟೆ ಬಟ್ಟೆಗಿಲ್ವಾ ಮಂಗಳೂರವ್ರಿಗೆ? ಮಂಗಳೂರು ಜನತೆಗಳನ್ನು ಈ ಥರ ತಾವು ಹೋಲಿಸಿರುವಂಥದ್ದು ನಿಜವಾಗ್ಲೂ ಬೇಜಾರಿನ ಸಂಗತಿ. ಬೆಂಗಳೂರಿನ ನಂತರ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥದ್ದು, GDP ಪೇ ಮಾಡ್ತಾ ಇರುವಂಥ ಸೆಕೆಂಡ್ ಸಿಟಿನೇ ಮಂಗಳೂರು. ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರುವಂತಹ ಹೈಯೆಸ್ಟ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸಿಟಿ ಈಸ್ ಮ್ಯಾಂಗ್ಳೂರ್. ಅಲ್ಲಿನ ಜನತೆಯನ್ನು ನೀವು ಹೇಗೆ ಹೊಟ್ಟೆ ಬಟ್ಟೆಗಿಲ್ಲ, ಹೊಟ್ಟೆ ಬಟ್ಟೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವಲಂಬಿತ ಆಗಿದ್ದಾರೆ, ನಮ್ಮ ಯೋಜನೆಗಳ ಮೇಲೆ ಅವಲಂಬಿತ ಆಗಿದ್ದಾರೆ ಅಂತ ಮಾತಾಡ್ತೀರಾ ಸರ್? ತಪ್ಪಲ್ವಾ ಮಾತಾಡಿರುವಂಥದ್ದು? ನಿಮಗೆ ಎಷ್ಟು ತಿಳುವಳಿಕೆ ಇದೆ ಗೊತ್ತಿಲ್ಲ ನನಗೆ. ಆದರೆ ಸುಮ್ಮನೆ ನಿಮಗೆ ಮಂಗಳೂರಿನಿಂದ ಎಷ್ಟೆಲ್ಲ ದೇಶ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿದ್ದಾರೆ ಅಂತ ಸುಮ್ಮನೆ ಹೇಳ್ತಾ ಹೋಗ್ತೀನಿ. ನಂಬರ್ 1, ಕೆನರಾ ಬ್ಯಾಂಕ್. ಎಷ್ಟು ದೊಡ್ಡ ಬ್ಯಾಂಕ್, ಎಷ್ಟು ವರ್ಷದ ಇತಿಹಾಸ ಇರುವಂತಹ ಬ್ಯಾಂಕ್. ಕೆನರಾ ಬ್ಯಾಂಕಿನ ಸಂಸ್ಥಾಪಕರು ಸುಬ್ಬಾರಾವ್ ಪೈ ಎಲ್ಲಿಯವರು ಸರ್? ಇದೇ ಮಂಗಳೂರಿನವರು. ಇವತ್ತಿಷ್ಟೆಲ್ಲ ದುಡ್ಡಿನ ವ್ಯವಹಾರ ನಡೀತಾ ಇದೆ. ಇಷ್ಟೆಲ್ಲ ವರ್ಷದ ಇತಿಹಾಸ ಇರುವಂತಹ ಕೆನರಾ ಬ್ಯಾಂಕ್ನ ಸಂಸ್ಥಾಪಕರು ಸುಬ್ಬಾರಾವ್ ಪೈ ಅವರು ಮಂಗಳೂರಿನವರು. ಮತ್ತು ಮೋಹನ್ ಆಳ್ವ, ಎಂಥ ದೊಡ್ಡ ಶಿಕ್ಷಣ ಸಂಸ್ಥೆ ಆಳ್ವಾ ಸಂಸ್ಥೆ, ಅದರ ಸಂಸ್ಥಾಪಕರು ಮೋಹನ್ ಆಳ್ವ ಅವರು ಮಂಗಳೂರವರು. ಮತ್ತು ವಿಶ್ವಸುಂದರಿ 1994 ಮಿಸ್ ವರ್ಲ್ಡ್ ಆದಂತಹ ಮತ್ತು ಖ್ಯಾತ ನಟಿ ಐಶ್ವರ್ಯ ರೈ ಬಚ್ಚನ್ ಮಂಗಳೂರಿನವರು. ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಮಂಗಳೂರಿನವರು.
ಶಾಂತಾರಾಮ್ ಬಾಲಿಗ, ನ್ಯಾಷನಲ್ ಚಾಣಕ್ಯ ಅವಾರ್ಡಿ ಶಾಂತಾರಾಮ್ ಬಾಲಿಗ ಅವರು ಕೂಡ ಮಂಗಳೂರವರು. ಕನ್ಯಾಡಿ ಸದಾಶಿವ ಶೆಟ್ಟಿ, ಲೂಸಿ ಮರಿಯಪ್ಪ, ಇನ್ನು ಎಷ್ಟು ಜನ ಬೇಕು ಸ್ವಾಮಿ ಮಂಗಳೂರಿನವರು? ದೇಶ ಮೆಚ್ಚುವಂಥ ರೀತಿಯಲ್ಲಿ, ರಾಜ್ಯ ಮೆಚ್ಚುವಂಥ ರೀತಿಯಲ್ಲಿ ಮಂಗಳೂರಿನ ಸಾಧಕರಿದ್ದಾರೆ. ಮಂಗಳೂರು is worth in its rich history of talent and achievement, with individuals excelling in diverse fields like social work, medicine, arts and education. ಯಾವ ಕ್ಷೇತ್ರ ಬೇಕು ಸ್ವಾಮಿ ನಿಮಗೆ? ಎಲ್ಲ ಕ್ಷೇತ್ರದಲ್ಲೂ ಮಂಗಳೂರಿನಿಂದ ಸಾಧಕರಿದ್ದಾರೆ. 5 ಅಲ್ಲ, 500 ಅಲ್ಲ, 5,000 ಅಲ್ಲ, ಎಷ್ಟು ಜನ ಸಾಧಕರು ಬೇಕು ಕೇಳಿ. ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ ನಾವು. ಸಾಗರದ ಆಳದಷ್ಟು ಪ್ರತಿಭಾವಂತರು, ಸಾಗರದ ಆಳದಷ್ಟು ಸಾಧಕರು ಮಂಗಳೂರಿನಲ್ಲಿದ್ದಾರೆ. ಸಾಗರವೇ ಮಂಗಳೂರಿನಲ್ಲಿದೆ. ಸಾಗರದಷ್ಟು ಪ್ರತಿಭೆಯುಳ್ಳ, ಸಾಗರದಷ್ಟು ಲೆಕ್ಕದ ಪ್ರತಿಭಾವಂತರನ್ನು, ಸಾಧಕರನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಂಥ ಸಾಧನೆ ಮಾಡಿರುವಂತಹ ಮಂಗಳೂರಿನ ಜನತೆ, ಇಷ್ಟೆಲ್ಲ ಕೊಡುಗೆ ಇರುವಂತಹ ಮಂಗಳೂರಿನ ಜನರನ್ನು ಹೊಟ್ಟೆ ಬಟ್ಟೆ ಗತಿಗಿಲ್ಲ, ನಮ್ಮ ಸರ್ಕಾರದ ಮೇಲೆ, ನಮ್ಮ ಯೋಜನೆಗಳ ಮೇಲೆ ಅವಲಂಬಿತ ಆಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ತಾವು ಮಾತಾಡ್ತೀರಾ ಮಾನ್ಯ ಉಪಮುಖ್ಯಮಂತ್ರಿಗಳು. ಅವರೆಲ್ಲ ಭಿಕ್ಷುಕರು, ನೀವು ಭಿಕ್ಷುಕರು. ಪ್ರತಿ 5 ವರ್ಷಕ್ಕೊಂದು ಸರ್ತಿ ಭಿಕ್ಷೆ ಬೇಡ್ಕೊಂಡು ಬರ್ತಿರಲ್ಲ, ನಮಗೆ ಓಟ್ ಹಾಕಿ, ನಮಗೆ ಓಟ್ ಹಾಕಿ ಅಂತ. ನಾವು ಹಾಕಿರೋ ಭಿಕ್ಷೆ ಮೇಲೆ ನೀವಿವತ್ತು DCM ಆಗಿರೋದು. ಅದು ಯಾರೇ ಆಗಿರ್ಬೋದು, ವಿಧಾನಸೌಧದಲ್ಲಿ ಕೂತಿರೋವಂಥವ್ರು, CM ಆಗಿರ್ಬೋದು, DCM ಆಗಿರ್ಬೋದು, MLA ಆಗಿರಬಹುದು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಎಲ್ಲಿಂದ ಆಗಿದ್ದೀರಾ ನೀವೆಲ್ಲ? ನಮ್ಮ ಓಟಿಂದ. ಹಾಗಂದು ಮಾತ್ರಕ್ಕೆ ಓಟ್ ಹಾಕದಂತಹ ಜನತೆಗಳನ್ನೇ ಈ ರೀತಿಯಾಗಿ ನೀವು ದೂಷಿಸೋದಿದೆಯಲ್ಲ, ಎಂಥ ದೊಡ್ಡ ತಪ್ಪಲ್ವಾ? ಓಕೆ, ಇದೊಂದು ಕಡೆ. ಆದರೆ ಸೆಕೆಂಡ್ ಪಾಯಿಂಟ್, DCM ಅವರೇ, ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀರಲ್ಲ, ಏನಕ್ಕೆ ಕೊಟ್ರಿ ಸ್ವಾಮಿ? ನಾವು ಯಾರಾದರೂ, ಎನಿ ಸಿಂಗಲ್ ಪರ್ಸನ್ ಫ್ರಮ್ ಕರ್ನಾಟಕ, ಯಾರಾದರೂ ಒಬ್ಬ ಮತದಾರರು, ನಾಗರಿಕರು ನಿಮ್ಮನ್ನು ಬಂದು ಕೇಳಿದ್ರಾ? ಏನು ರಾತ್ರಿ ಹೊಲ ಉತ್ತುಬಿಟ್ಟು ಬೆಳಗ್ಗೆ ಅಷ್ಟಲ್ಲಿ ಬೆಳೆ ಬೆಳೆದುಬಿಟ್ಟು ಅದನ್ನು ಮಾರುಬಿಟ್ಟು ಏನಾದ್ರು ನಿಮ್ಮ ದುಡ್ಡಲ್ಲಿ ತಂದು ಕೊಡ್ತಾ ಇದ್ದೀರಾ ನೀವು ಫ್ರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು? ಐ ಡೋಂಟ್ ಥಿಂಕ್ ಸೊ. ನಾವು ಕೊಟ್ಟಿರುವಂತಹ ತೆರಿಗೆ ದುಡ್ಡು, ನಮ್ಮದೇ ದುಡ್ಡಿನಿಂದ ನೀವು ನಿಮ್ಮ ಸಂಬಳದ ಜೊತೆಗೆ ನೀವು ತಿನ್ನೋದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳಂತ ಅನೌನ್ಸ್ ಮಾಡಿ, ನಮ್ಮದೇ ದುಡ್ಡಲ್ಲಿ ನಮಗೆ ಗ್ಯಾರಂಟಿ ಯೋಜನೆಗಳು, ಪುಕ್ಸಟ್ಟೆ ಒಂದಷ್ಟು ಯೋಜನೆಗಳು ನೀವೇನು ಅನೌನ್ಸ್ ಮಾಡಿದ್ದೀರಲ್ಲ ಅದನ್ನು ಕೊಡ್ತಾ ಇದ್ದೀರಾ. ಇನ್ನೇ ನಿಮ್ಮನೆ ದುಡ್ಡಲ್ಲ ಅಲ್ವಾ DK ಶಿವಕುಮಾರ್ ಅವರೇ? ನಾವು ಕೇಳಿರಲಿಲ್ಲ ನಿಮಗೆ ಕೊಡಿ ಅಂತ. ಬಂದ್ರಿ, ಅಧಿಕಾರಕ್ಕೆ ಬಂದ್ರಿ, ಕೊಡ್ತಾ ಇದ್ದೀರಾ. ಯಾರ ದುಡ್ಡಿಂದ ಕೊಡ್ತಾ ಇದ್ದೀರಾ? ನಮ್ಮದೇ ದುಡ್ಡಿಂದ ಕೊಡ್ತಾ ಇದ್ದೀರಾ. ನಮ್ಮದೇ ದುಡ್ಡನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. DK ಶಿವಕುಮಾರ್ ಅವರೇ, ತಾವು ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಯೋಚನೆ ಇಟ್ಕೊಂಡು ಏನೋ ಒಂದು ಕನಸನ್ನು ಕಟ್ಕೊಂಡಿದ್ದೀರಾ. ತಾವು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನು ಕಟ್ಕೊಂಡಿದ್ದೀರಾ. ನಿಮಗೆ ಬಹಳಷ್ಟು ಬೆಂಬಲ ಇದೆ. ರಾಜಕೀಯ ಅಂದರೆ ಏನು ಸ್ವಾಮಿ? ರಾಜಕೀಯ ಅಂದರೆ ಜನಸೇವೆ. ನೀವು ರಾಜಕೀಯದಲ್ಲಿ ಇದ್ಕೊಂಡು ರಾಜಕೀಯನೇ ಮಾಡೋದಲ್ಲ ರಾಜಕೀಯ. ರಾಜಕೀಯ ಅಂತ ಹೇಳಿದ್ರೆ ಜನಸೇವೆ. ಈ ಹಿಂದೆ ಒಂದು ಏನು ಹೇಳ್ತಾರೆ, ನೀವು ಪ್ರತಿ ಸರ್ತಿ ಏನಾದ್ರು ಮಾತಾಡೋವಾಗ, ಯಾವುದಾದ್ರೂ ಸಭೆಯಲ್ಲಿರ್ಬೋದು, ಮೀಡಿಯಾ ಮುಂದೆ ಇರಬಹುದು, ಪ್ರತಿ ಸರ್ತಿ ತಾವು ಪಾಪ ಒಳ್ಳೊಳ್ಳೆ ಸುಭಾಷಿತಗಳನ್ನು ಹೇಳ್ತೀರಾ, ಮಂತ್ರಗಳನ್ನು ಹೇಳ್ತೀರಾ, ಗಾದೆ ಮಾತುಗಳನ್ನೆಲ್ಲ ಹೇಳ್ತೀರಾ. ಭಾಳ ಸಂತೋಷ, ತುಂಬ ತಿಳ್ಕೊಂಡಿದ್ದಾರೆ DK ಶಿವಕುಮಾರ್ ಅವರೇ. ಆದರೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದರು, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನುವಂಥ ಒಂದು ಗಾದೆ ಮಾತಿದೆ. ಆ ವಿಚಾರವಾಗಿ ನೀವೇನು ಮಾಡ್ತಾ ಇದ್ದೀರಾ? ನಮ್ಮದೇ ದುಡ್ಡನ್ನ ಬಲಗೈಯಲ್ಲಿ ಕೊಡ್ತಾ ಇದ್ದೀರಾ, ಎಡಗೈಯಲ್ಲಿ ಗೊತ್ತಾಗಬಾರ್ದು ಅಲ್ಲ, ಎಡೆ ತಟ್ಕೊಂಡು ಹೇಳ್ತಾ ಇದ್ದೀರಾ, ನಾನು ಕೊಟ್ಟಿದ್ದು ನಾನು ಮಾಡಿದ್ದು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧ ಕಟ್ಟಿದ್ರು, ಎಲ್ಲೂ ಕೂಡ ಇದೇ ಬಡ್ಕೊಂಡು ಹೇಳಿಲ್ಲ ನಾನು ಕಟ್ಟಿದ್ದು ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಹೆಂಡತಿ ಅಮ್ಮದು ವಜ್ರ ವೈಢೂರ್ಯಗಳನ್ನ ಅಡ ಇಟ್ಟು KRS ಡ್ಯಾಮ್ ಕಟ್ಟಿದ್ರು. ಎಷ್ಟು ಜನಕ್ಕೆ ಉಪಯೋಗ ಆಯಿತು? ಅವರೆಲ್ಲೂ ಹೇಳ್ಕೊಂಡಿಲ್ಲ ಎದೆ ತಟ್ಟಿ ನಾನು ಮಾಡಿದ್ದು ಅಂತ. ನೀವು ಎಲ್ಲ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ. ಆದರೆ ಎದೆ ತಟ್ಕೊಂಡು ಹೇಳ್ತಾ ಇದ್ದೀರಾ ಏನು, ಎಲ್ಲ ನಾನೇ ಮಾಡಿದ್ದು, ನನ್ನಿಂದ ಅಂತ. ಇದು ಯಾವ ರೀತಿ ನೀವು ಜನನಾಯಕರು ನಿಜವಾಗ್ಲೂ ಗೊತ್ತಿಲ್ಲ ನಮಗೆ. ಮಾತೆತ್ತದ ಬರೀ ಮಂತ್ರ ಸುಭಾಷಿತಗಳು ಹೇಳ್ತೀರಾ, ಮುಂದೆ ಮುಖ್ಯಮಂತ್ರಿಗಳಾಗಿರೋಂಥವ್ರು ಬೇರೆ. ಗೊತ್ತಿಲ್ಲ ಯಾವ ರೀತಿ ಹೋಗ್ತಿರೋ DK ಶಿವಕುಮಾರ್ ಅವರೇ. ಆದರೆ ನೀವು ಮಂಗಳೂರಿನ ಜನದ ವಿಚಾರವಾಗಿ ಹೊಟ್ಟೆ ಬಟ್ಟೆ ಗತಿಗಿಲ್ಲ, ಸವಲತ್ತುಗಳಿಗೆ ಮಾತ್ರ ಕ್ಯೂ ಅಲ್ಲಿ ನಿಂತಾರೆ, ಓಟ್ ಹಾಕೋದು ಮಾತ್ರ ಬೇರೆ ಪಕ್ಷಕ್ಕೆ ಅಂತ ಹೇಳಿದ್ದಿದೆಯಲ್ಲ, ನಿಜವಾಗ್ಲೂ ಖಂಡನೀಯ. ನಮ್ಮ ಮಂಗಳೂರು ಮಿಸ್ ವರ್ಲ್ಡ್ಗೂ ಫೇಮಸ್ಸು, ಅಂಡರ್ ವರ್ಲ್ಡ್ಗೂ ಫೇಮಸ್ಸು ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾನ್ಯ DK ಶಿವಕುಮಾರ್ ಅವರೇ. ನೀವು ಮಾತು ಬಹಳ ತೂಕವಾಗಿ ಆಡಬೇಕು. ಇಂಥ ಒಂದು ಘನತೆವೆತ್ತ ಸ್ಥಾನದಲ್ಲಿದ್ದಾಗ ಬಹಳ ಯೋಚನೆಯನ್ನು ಇಟ್ಕೊಂಡು ತಾವು ಮಾತುಗಳನ್ನು ಆಡಬೇಕು. ಆದರೆ ಈ ರೀತಿಯಾದಂಥ ಮಾತುಗಳನ್ನು ನಾವು ಖಂಡಿತ ಒಪ್ಪೋದಿಲ್ಲ. ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ.
ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.